ಸಿದ್ದರಾಮಯ್ಯ ಅವರ ರಾಜಕಾರಣದ ಜೀವನದಲ್ಲಿ ದೇವೇಗೌಡರು ಹಾಗೆ ಸಿದ್ದರಾಮಯ್ಯ ಅವರ ಕಾಂಬಿನೇಷನ್ ಇದ್ದಂತಹ ಕಾಲಘಟ್ಟ, ಅದು ಕೂಡ ಒಂದು ಬಹಳ ಮುಖ್ಯವಾದಂತಹ ಕಾಲಘಟ್ಟ. ಆದರೆ ಅದಾದ ನಂತರ ಕಾಂಗ್ರೆಸ್ಸಿಗೆ ಬಂದಿದ್ದು, ಅದಾದ ನಂತರ ರಾಜಕೀಯವಾಗಿ ವೈರುಧ್ಯಗಳು ಅದೆಲ್ಲವನ್ನು ಕೂಡ ರಾಜ್ಯದ ಜನ ಗಮನಿಸಿದ್ದಾರೆ. ಬಟ್ ವೈಯಕ್ತಿಕವಾಗಿ ನೋಡೋದಾದ್ರೆ ಸರ್, ದೇವೇಗೌಡರು ಹಾಗೆ ಸಿದ್ದರಾಮಯ್ಯ ಅವರ ಬಾಂಡಿಂಗ್, ಆ ಕನೆಕ್ಷನ್ ಇವತ್ತಿಗೂ ಇದೆಯಾ ಅಂತ ಹೇಳಿ? ನಾನು ಮೊದಲೇ ಹೇಳಿದಾಗೆ ನಾ ರಾಜಕೀಯಕ್ಕೆ ಬರಬೇಕು ಅಂತಲೇ ಅಂದ್ಕೊಂಡಿಲ್ಲ. ಸೊ ಹಾಗಾಗಿ ತಂದೆಯವರು ಶಾಸಕರಾಗಿದ್ದಾಗ, ಉಪಮುಖ್ಯಮಂತ್ರಿಗಳಾಗಿದ್ದಾಗ, ಅರ್ಥ ಸಚಿವರಾಗಿದ್ದಾಗ ದೇವೇಗೌಡರ ಜೊತೆ ಯಾವ ರೀತಿ ಇರ್ತಿದ್ರು ಅನ್ನೋದ್ರ ಬಗ್ಗೆ ನನಗೆ ಅವ್ರನ್ನ ನೇರವಾಗಿ ಕೇಳೂ ಇಲ್ಲ ಮತ್ತು ನಾನು ಸರಿಯಾಗಿ ನೋಡಿಲ್ಲ. ಬಟ್ ತಂದೆಯವ್ರಿಗೆ ಯಾವಾಗಲೂ ಕೂಡ ಆ ಸಮಯದ ಬಗ್ಗೆ ಮಾತನಾಡ್ತಾರೆ. ನಾನು ಸಣ್ಣವರಿದ್ದಾಗ ಅವರು ಜನತಾ ಪಕ್ಷದಲ್ಲಿದ್ದಾಗ, ಅಧಿಕಾರದಲ್ಲಿ ಇದ್ದಿದ್ದಾಗ ತಿಂಗಳಾನುಗಟ್ಟಲೆ ಮನೆಗೆ ಬರದೆ ಪಕ್ಷನ ಕಟ್ಟುವಂಥ ಕೆಲಸ ಮಾಡಿರೋದು ನಾನು ನೋಡಿದ್ದೀನಿ. ಸೊ ತಿಂಗಳಾನುಗಟ್ಟಲೆ ಯಾವಾಗಲೂ ಕೂಡ ಪ್ರವಾಸದಲ್ಲಿರ್ತಿದ್ರು, ದೇವೇಗೌಡರ ಜೊತೆ ಪ್ರವಾಸದಲ್ಲಿರ್ತಿದ್ರು, ಇಡೀ ರಾಜ್ಯ ಸುತ್ತಾಡಿದ್ದಾರೆ ಅವರು, ಪ್ರತಿಯೊಂದು ಕ್ಷೇತ್ರಗಳಿಗೂ ಹೋಗಿ ಭೇಟಿ ಕೊಡ್ತಾಯಿದ್ರು. ಸೊ ಜನತಾ ಪಕ್ಷನ ಕಟ್ಟೋದಕ್ಕೆ ಭಾಳಷ್ಟು ಶ್ರಮ ಪಟ್ಟಿರೋದನ್ನು ನಾನು ನೋಡಿದ್ದೀನಿ, ಜನತಾದಳ ಪಕ್ಷನ ಕಟ್ಟೋದಕ್ಕೆ. ಬಟ್ ಅದ್ರ ಜೊತೆಗೆ ಅವರು ಯಾವಾಗಲೂ ಕೂಡ ಆ ಸಮಯದ ರಾಜಕಾರಣದ ಬಗ್ಗೆ ಹೇಳ್ತಿರ್ತಾರೆ. ಆಗಿನ ಹೆಚ್ಚಿನ ಜನ ನಿಜವಾಗ್ಲೂ ಭಾಳ ಗೌರವಯುತವಾಗಿ ರಾಜಕಾರಣ ಮಾಡ್ತಾಯಿದ್ರು, ಮೌಲ್ಯಾಧಾರಿತ ರಾಜಕಾರಣ ಮಾಡ್ತಾಯಿದ್ರು. ಮತ್ತು ಆಗ ಭ್ರಷ್ಟಾಚಾರನೂ ಯಾವ ಶಾಸಕರಾಗಲಿ ಮಂತ್ರಿಗಳಾಗಲಿ ಮಾಡ್ತಾ ಇರಲಿಲ್ಲ, ಹೆಚ್ಚಿನ ಮಟ್ಟಿಗೆ ಇರ್ತಿರಲಿಲ್ಲ. ದೇವೇಗೌಡರ ಕೂಡ ಮುಖ್ಯಮಂತ್ರಿಗಳಾಗಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದರು ಅನ್ನೋದನ್ನು ವಿಚಾರಗಳು ಹೇಳ್ತಿರ್ತಾರೆ. ಆಗ ಮುಂದಿನ ದಿನಮಾನಗಳಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ತಂದೆಯ ರೀತಿಯೇ ರಾಜಕಾರಣದಲ್ಲಿ ಬೆಳೆದು ಮುಖ್ಯಮಂತ್ರಿ ಆಗುವಂತಹ ಸ್ಥಾನದವರೆಗೆ ಹೋಗ್ತಾರೆ ಅನ್ನುವಂತಹ ನಿರೀಕ್ಷೆ ಅಥವಾ ಬಯಕೆ, ಆಕಾಂಕ್ಷೆ ಅವರಲ್ಲಿದೆಯಾ? ಯಾರಿಗೆ? ಯತೀಂದ್ರ ಸಿದ್ದರಾಮಯ್ಯ ಅವರಲ್ಲಿ. ಈಗಾಗಲೇ ಹೇಳಿದ್ನಲ್ಲ, ನನಗೆ ಲಾಂಗ್ ಟರ್ಮ್ ಯಾವುದೇ ಆಕಾಂಕ್ಷೆ ಬಯಕೆ ಏನಿಲ್ಲ. ಸೊ ಹಾಗಾಗಿ ಏನು ಅವಕಾಶ ಇರುತ್ತೆ ಅದನ್ನು ಉಪಯೋಗಿಸ್ಕೋಬೇಕು. ನಾವೇನು ನಂಬಿದ್ದೀವಿ ಸಿದ್ಧಾಂತ ಅದನ್ನು ಜನರಿಗೆ ತಲುಪಿಸುವಂಥ ಕೆಲಸ ಮಾಡಬೇಕು. ರೈಟ್ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.